ಬ್ರೇಕ್. ಗೆದ್ದದ್ದು ಯಾರು, ಸೋತಿದ್ದು ಯಾರು? ಇರಾನ್ನ 10 ಅಂಶಗಳ ಕದನ ವಿರಾಮ ಯೋಜನೆಯಲ್ಲಿ ಏನಿದೆ ಗೊತ್ತಾ? ರಾತ್ರಿ ಇಡೀ ಇರಾನ್ ನಾಗರಿಕತೆಯನ್ನೇ ನಾಶಗೊಳಿಸುತ್ತೇವೆ ಎಂದು ಬೆದರಿಕೆ ಹಾಕಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸಿದ್ದು 2 ವಾರಗಳ ಕಾಲ ಕದನ ವಿರಾಮಕ್ಕೆ ಒಪ್ಪಿಕೊಂಡಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಅಮೆರಿಕ ಇಸ್ರೇಲ್ ಯುದ್ಧವನ್ನು ಕೊನೆಗೊಳಿಸಲು ಇರಾನ್ ಪಾಕಿಸ್ತಾನದ ಮೂಲಕ 10 ಅಂಶಗಳ ಪ್ರತಿಕ್ರಿಯೆಯನ್ನು ಕಳುಹಿಸಿದೆ. 45 ದಿನಗಳ ಕದನದ ನಂತರ ಟೆಹರಾನ್ ಈ ಪ್ರಸ್ತಾಪಗಳನ್ನು ಮಾಡಿದೆ ಎಂದು ಇರಾನ್ ರಾಜ್ಯ ಸುದ್ದಿ ಸಂಸ್ಥೆ IRNA ವರದಿ ಮಾಡಿದೆ. ಡೊನಾಲ್ಡ್ ಟ್ರಂಪ್ ಇರಾನ್ ಅನ್ನು ನಿರ್ಮೂಲನೆ ಮಾಡುವ ಗಡುವು ಮುಗಿಯಲು ಕೇವಲ 1 ಗಂಟೆ ಮೊದಲು ಮಂಗಳವಾರ ಅಮೆರಿಕ ಮತ್ತು ಇರಾನ್ 2 ವಾರಗಳ ಕದನ ವಿರಾಮಕ್ಕೆ ಒಪ್ಪಿಕೊಂಡವು. ಟೆಹರಾನ್ ಹಾರ್ಮುಜ್ ಜಲಸಂಧಿಯನ್ನು ತಾತ್ಕಾಲಿಕವಾಗಿ ಮತ್ತೆ ತೆರೆಯಲು ಒಪ್ಪಿಕೊಂಡಿತು. ಇಸ್ರೇಲ್ ಕೂಡ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಎಂದು ಶ್ವೇತಭವನ ತಿಳಿಸಿದೆ. ಇರಾನ್ನಾದ್ಯಂತ ದಾಳಿಗಳನ್ನು ಹೆಚ್ಚಿಸುವ ತನ್ನ ಯೋಜನೆಗಳನ್ನು ಸ್ಥಗಿತಗೊಳಿಸುವುದಾಗಿ ಟ್ರಂಪ್ ಘೋಷಿಸುತ್ತಿದ್ದಂತೆ ಅಮೆರಿಕದ ಅಧ್ಯಕ್ಷರು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನು ಸ್ವೀಕರಿಸಿರುವುದಾಗಿ ಹೇಳಿದ್ದಾರೆ. ಹೌದು, ಇರಾನ್ ವಿರುದ್ಧದ ಯೋಜಿತ ಮಿಲಿಟರಿ ದಾಳಿಗಳನ್ನು 2 ವಾರಗಳ ಕಾಲ ಸ್ಥಗಿತಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಹೇಳಿದ್ದಾರೆ. ಟೆಹರಾನ್ ಕಾರ್ಯಸಾಧ್ಯ 10 ಅಂಶಗಳ ಪ್ರಸ್ತಾವನೆ ಮತ್ತು ಪಾಕಿಸ್ತಾನ ನಾಯಕತ್ವದ ಮಧ್ಯಸ್ಥಿಕೆ ಪ್ರಯತ್ನಗಳನ್ನು ಉಲ್ಲೇಖಿಸಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಟ್ರಂಪ್ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸಿಮ್ ಮುನೀರ್ ಅವರೊಂದಿಗಿನ ಸಂಭಾಷಣೆಯ ನಂತರ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಅವರು ಇಂದು ರಾತ್ರಿ ಟೆಹರಾನ್ಗೆ ಕಳುಹಿಸಲಾಗುತ್ತಿರುವ ವಿನಾಶಕಾರಿ ಪಡೆಗಳನ್ನು ತಡೆಹಿಡಿಯಲು ಒತ್ತಾಯಿಸಿದರು. ಜಾಗತಿಕ ತೈಲ ಸಾಗಣೆ ಮಾರ್ಗವಾದ ಹೋರ್ಮುಜ್ ಜಲಸಂಧಿಯ ಸಂಪೂರ್ಣ ತಕ್ಷಣದ ಮತ್ತು ಸುರಕ್ಷಿತ ತೆರೆಯುವಿಕೆಗೆ ಇರಾನ್ ಒಪ್ಪಿಗೆ ನೀಡುವುದರ ಮೇಲೆ ವಿರಾಮವು ಅವಲಂಬಿತವಾಗಿದೆ ಎಂದು ಅವರು ಹೇಳಿದರು. ಟ್ರಂಪ್ ಈ ಕ್ರಮವನ್ನು ದ್ವಿಮುಖ ಕದನ ವಿರಾಮ ಎಂದು ಬಣ್ಣಿಸಿದರು. ಅಮೆರಿಕದ ಮಿಲಿಟರಿ ಉದ್ದೇಶಗಳನ್ನು ಈಗಾಗಲೇ ಪೂರೈಸಲಾಗಿದೆ ಮತ್ತು ವಿಶಾಲ ಒಪ್ಪಂದದ ಕಡೆಗೆ ಮಾತುಕತೆಗಳು ಬಹಳ ದೂರದಲ್ಲಿವೆ ಎಂದು ಹೇಳಿದರು. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನ ಸ್ವೀಕರಿಸುತ್ತಿದ್ದೇವೆ ಮತ್ತು ಅದು ಮಾತುಕತೆ ನಡೆಸಲು ಕಾರ್ಯಸಾಧ್ಯವಾದ ಆಧಾರವಾಗಿದೆ ಎಂದು ನಂಬುತ್ತೇವೆ ಎಂದು ಟ್ರಂಪ್ ಬರೆದಿದ್ದಾರೆ. ಬಹುತೇಕ ಎಲ್ಲಾ ಪ್ರಮುಖ ವಿವಾದಗಳನ್ನು ಪರಿಹರಿಸಲಾಗಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಇರಾನ್ನ 10 ಅಂಶಗಳ ಕದನ ವಿರಾಮ ಯೋಜನೆಯಲ್ಲಿ ಏನಿದೆ ಗೊತ್ತಾ? ಈ ಪ್ರಸ್ತಾವನೆಯು ಒಂದು ಹೊಸ ಅಧ್ಯಾಯಕ್ಕೆ ಮುನ್ನಡಿ ಬರೆಯುವ ಆಶಯದೊಂದಿಗೆ ಆರಂಭವಾಗುತ್ತದೆ. ಇರಾನ್ನ ಮೊದಲ ಮತ್ತು ಮುಖ್ಯ ಬೇಡಿಕೆ ಎಂದರೆ ಅಮೆರಿಕವು ತನ್ನ ಮೇಲಿನ ಎಲ್ಲ ಆಕ್ರಮಣಕಾರಿ ಧೋರಣೆಯನ್ನು ಕೈಬಿಟ್ಟು ಶಾಂತಿಯುತ ಸಹಬಾಳ್ವೆಗೆ ಬದ್ಧತೆ ತೋರಬೇಕು ಎಂಬುದು. ಇದರೊಂದಿಗೆ ಜಾಗತಿಕ ತೈಲ ವ್ಯಾಪಾರದ ನರನಾಡಿಯಂತಿರುವ ಹೋರ್ಮುಜ್ ಜಲಸಂಧಿಯ ಮೇಲೆ ತನ್ನ ನೈಸರ್ಗಿಕ ನಿಯಂತ್ರಣವನ್ನು ಅಮೆರಿಕ ಮಾನ್ಯ ಮಾಡಬೇಕೆಂದು ಇರಾನ್ ಬಯಸುತ್ತದೆ. ತನ್ನ ಸ್ವಾವಲಂಬನೆಯ ಸಂಕೇತವಾಗಿರುವ ಯುರೇನಿಯಂ ಪುಷ್ಟೀಕರಣ ಕಾರ್ಯಕ್ರಮಕ್ಕೆ ಮನ್ನಣೆ ಸಿಗಬೇಕು ಮತ್ತು ವರ್ಷಗಳಿಂದ ತನ್ನ ಆರ್ಥಿಕತೆಯ ಬೆನ್ನೆಲುಬು ಮುರಿದಿರುವ ಅಮೆರಿಕದ ಪ್ರಾಥಮಿಕ ಹಾಗೂ ದ್ವಿತೀಯಕ ನಿರ್ಬಂಧಗಳು ಸಂಪೂರ್ಣವಾಗಿ ತೆರವಾಗಬೇಕು ಎಂಬುದು ಇರಾನ್ನ ದೃಢ ನಿಲುವು. ಕಥೆಯು ಇಲ್ಲಿಗೆ ಮುಗಿಯುವುದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಗೌರವವನ್ನ ಮರಳಿ ಪಡೆಯಲು ವಿಶ್ವಸಂಸ್ಥೆ ಮತ್ತು ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆಯು IAEA ಹೇರಿರುವ ಎಲ್ಲಾ ಕಠಿಣ ನಿರ್ಣಯಗಳನ್ನು ಕೈಬಿಡಬೇಕೆಂದು ಇರಾನ್ ಆಶಿಸುತ್ತದೆ. ಇಷ್ಟು ವರ್ಷಗಳ ನಿರ್ಬಂಧಗಳಿಂದಾದ ನಷ್ಟಕ್ಕೆ ಪರಿಹಾರ ಪಾವತಿ ಹಾಗೂ ಮಧ್ಯಪ್ರಾಚ್ಯದ ನೆಲದಿಂದ ಅಮೆರಿಕದ ಯುದ್ಧ ಪಡೆಗಳ ಸಂಪೂರ್ಣ ನಿರ್ಗಮನವನ್ನ ಇರಾನ್ ಈ ಶಾಂತಿ ಒಪ್ಪಂದದ ಪ್ರಮುಖ ಭಾಗವಾಗಿದೆ. ಅಂತಿಮವಾಗಿ ಈ ಪ್ರಸ್ತಾವನೆಯು ಕೇವಲ 2 ದೇಶಗಳ ನಡುವಿನ ಒಪ್ಪಂದವಾಗಿ ಉಳಿಯದೆ ಪ್ರಾದೇಶಿಕವಾಗಿ ನಡೆಯುತ್ತಿರುವ ಎಲ್ಲಾ ಪರೋಕ್ಷ ಯುದ್ಧಗಳು ಮತ್ತು ಸಂಘರ್ಷಗಳಿಗೆ ಪೂರ್ಣ ವಿರಾಮ ಹಾಡುವ ಮೂಲಕ ಇಡೀ ಪ್ರದೇಶದಲ್ಲಿ ಶಾಂತಿಯ ಹೊಸ ಹಾದಿಯನ್ನ ಸೃಷ್ಟಿಸುವ ಆಶಯವನ್ನು ಹೊಂದಿದೆ. ಇರಾನ್ ಮಂಡಿಸಿರುವ ಈ 10 ಅಂಶಗಳು ಕೇವಲ ರಾಜತಾಂತ್ರಿಕ ಬೇಡಿಕೆಗಳಲ್ಲ. ಇವು ದಶಕಗಳ ಕಾಲದ ಸಂಘರ್ಷ, ಅಪನಂಬಿಕೆ ಮತ್ತು ಆರ್ಥಿಕ ಸಂಕಷ್ಟಗಳಿಂದಾದ ಹೊರಬರಲು ಹಾಕಿಕೊಂಡಿರುವ ಒಂದು ಕಠಿಣ ದಾರಿಯಂತಿದೆ. ಅಮೆರಿಕ ಈ ಪ್ರಸ್ತಾವನೆಗಳನ್ನು ಹೇಗೆ ಸ್ವೀಕರಿಸುತ್ತದೆ ಎಂಬುದು ಇನ್ನೂ ಪ್ರಶ್ನೆಯಾಗಿದ್ದರೂ ಇದು ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸುವ ಒಂದು ಮಹತ್ವದ ಹೆಜ್ಜೆಯಾಗಿ ಕಾಣುತ್ತಿದೆ. ಪಶ್ಚಿಮ ಏಷ್ಯಾ ಕದನ ವಿರಾಮಕ್ಕೆ ಭಾರತ ಮೊದಲ ಪ್ರತಿಕ್ರಿಯೆ ಏನು? ಪಶ್ಚಿಮ ಏಷ್ಯಾದಲ್ಲಿ ಕದನ ವಿರಾಮ ಘೋಷಣೆಯನ್ನು ಭಾರತ ಬುಧವಾರ ಸ್ವಾಗತಿಸಿದೆ. ಜಾಗತಿಕ ಇಂಧನ ಸರಬರಾಜು ಮತ್ತು ವ್ಯಾಪಾರ ಮಾರ್ಗಗಳನ್ನು ರಕ್ಷಿಸುವ ಅಗತ್ಯವನ್ನು ಒತ್ತಿ ಹೇಳಿದ್ದರೂ ಸಹ ಇದು ಶಾಶ್ವತ ಶಾಂತಿಗೆ ದಾರಿ ಮಾಡಿಕೊಡುತ್ತದೆ ಎಂಬ ಭರವಸೆಯನ್ನು ವ್ಯಕ್ತಪಡಿಸಿದೆ. ವಿದೇಶಾಂಗ ಸಚಿವಾಲಯವು ಹೇಳಿಕೆಯಲ್ಲಿ ಕದನ ವಿರಾಮವನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಅದು ಪಶ್ಚಿಮ ಏಷ್ಯಾದಲ್ಲಿ ಶಾಶ್ವತ ಶಾಂತಿಗೆ ಕಾರಣವಾಗುತ್ತದೆ ಎಂದು ಆಶಿಸುತ್ತೇವೆ. ನಾವು ಈ ಹಿಂದೆ ನಿರಂತರವಾಗಿ ಪ್ರತಿಪಾದಿಸಿದಂತೆ ನಡೆಯುತ್ತಿರುವ ಸಂಘರ್ಷಕ್ಕೆ ಆರಂಭಿಕ ಅಂತ್ಯವನ್ನು ತರಲು ಸಡಲಿಕೆ, ಸಂವಾದ ಮತ್ತು ರಾಜತಾಂತ್ರಿಕತೆ ಅತ್ಯಗತ್ಯ. ಸಂಘರ್ಷವು ಈಗಾಗಲೇ ಜನರಿಗೆ ಅಪಾರ ನೋವನ್ನುಂಟು ಮಾಡಿದೆ ಮತ್ತು
ಜಾಗತಿಕ ಇಂಧನ ಪೂರೈಕೆ ಮತ್ತು ವ್ಯಾಪಾರ ಜಾಲಗಳನ್ನು ಅಡ್ಡಿಪಡಿಸಿದೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಅಡೆತಡೆ ಇಲ್ಲದ ಸಂಚಾರ ಸ್ವಾತಂತ್ರ್ಯ ಮತ್ತು ಜಾಗತಿಕ ವಾಣಿಜ್ಯ ಹರಿವು ಮೇಲುಗೈ ಸಾಧಿಸುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ ಎಂದು ಭಾರತದ ವಿದೇಶಾಂಗ ಸಚಿವಾಲಯವು ಹೇಳಿಕೆ ನೀಡಿದೆ. ಹಾಗಾದರೆ ಯುದ್ಧ ಗೆದ್ದದ್ದು ಯಾರು, ಸೋತಿದ್ದು ಯಾರು? ಈ ಸುದೀರ್ಘ ಸಂಘರ್ಷದ ಕಥೆಯಲ್ಲಿ ಯಾರು ಗೆದ್ದರು ಅಥವಾ ಯಾರು ಸೋತರು ಎಂದು ನಿರ್ಧರಿಸುವುದು ಸುಲಭವಲ್ಲ. ಯಾಕಂದ್ರೆ ಇದರ ಪರಿಣಾಮಗಳು ಎರಡೂ ಕಡೆ ವಿಭಿನ್ನವಾಗಿದೆ. ಒಂದು ದೃಷ್ಟಿಕೋನದಲ್ಲಿ ಇರಾನ್ ತನ್ನ ಸಾರ್ವಭೌಮತ್ವವನ್ನು ಉಳಿಸಿಕೊಂಡು ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರದ ಎದುರು ಈ 10 ಬೇಡಿಕೆಗಳನ್ನ ಮಂಡಿಸುವ ಮಟ್ಟಕ್ಕೆ ದೃಢವಾಗಿ ನಿಂತಿರುವುದು ಅದರ ರಾಜತಾಂತ್ರಿಕ ಧೈರ್ಯವನ್ನ ತೋರಿಸುತ್ತೆ. ಇನ್ನೊಂದೆಡೆ ಅಮೆರಿಕವು ತನ್ನ ಆರ್ಥಿಕ ಮತ್ತು ಮಿಲಿಟರಿ ಶಕ್ತಿಯ ಮೂಲಕ ದಶಕಗಳ ಕಾಲ ಇರಾನ್ ಮೇಲೆ ಒತ್ತಡ ಹೇರುವಲ್ಲಿ ಯಶಸ್ವಿಯಾಗಿದೆ. ಆದರೆ ವಾಸ್ತವದಲ್ಲಿ ಈ ಸಮರದಲ್ಲಿ ಸಾಮಾನ್ಯ ಜನರು ಮತ್ತು ಪ್ರಾದೇಶಿಕ ಸ್ಥಿರತೆಯೇ ಅತಿ ದೊಡ್ಡ ನಷ್ಟವನ್ನು ಅನುಭವಿಸ್ತಾ ಇದೆ. ಯುದ್ಧದ ಭೀತಿ, ಆರ್ಥಿಕ ದಿಗ್ಬಂಧನಗಳಿಂದ ಕುಸಿದ ವ್ಯಾಪಾರ ಮತ್ತು ಸಾಮಾನ್ಯ ಜನರ ಜೀವನೋಪಾಯದ ಮೇಲೆ ಬಿದ್ದ ಹೊಡೆತವನ್ನು ನೋಡಿದ್ರೆ ಇಲ್ಲಿ ಮಾನವೀಯತೆ ಸೋತಂತೆ ಭಾಸವಾಗುತ್ತೆ. ಈ ಪ್ರಸ್ತಾವನೆಯು ಅಂತಿಮವಾಗಿ ಜಾರಿಯಾದ್ರೆ ಅದು ಯಾರೋ ಒಬ್ಬರ ವೈಯಕ್ತಿಕ ಗೆಲುವಾಗದೆ ಇಡೀ ಪ್ರದೇಶಕ್ಕೆ ಲಭಿಸುವ ಶಾಂತಿಯ ಗೆಲುವು ಎನಿಸಿಕೊಳ್ಳುತ್ತೆ. ಅಂತಿಮವಾಗಿ ಈ ಸಂಘರ್ಷದ ಅಂತ್ಯವು ಕೇವಲ ರಾಜಕೀಯ ಒಪ್ಪಂದವಾಗದೆ ಎರಡು ರಾಷ್ಟ್ರಗಳ ನಡುವಿನ ಸುದೀರ್ಘ ಅಪನಂಬಿಕೆಯನ್ನು ಮರೆತು ಹೊಸ ಅಧ್ಯಯನಕ್ಕೆ ನಾಂದಿ ಹಾಡುವ ಸುಸಂದರ್ಭವಾಗಬೇಕಿದೆ.